Hallelujah. உலகமெங்கும், throughout the world, today is the topic is the death of Jesus Christ. ಇಡೀ ಲೋಕವನ್ನೆಲ್ಲ ನಾವು ನೋಡುವಾಗ ಇವತ್ತಿನ ಒಂದು ವಿಷಯ ದೇವರ ಯೇಸು ಕ್ರಿಸ್ತನ ಒಂದು ಮರಣದ ವಿಷಯವಾಗಿದೆ. Okay, first of all, I want to welcome you all in the name of the Lord Jesus Christ to this church. ಮೊದಲನೇದಾಗಿ ನಿಮ್ಮೆಲ್ಲರನ್ನ ನಮ್ಮ ಕರ್ತನು ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಒಂದು ಸಭೆಗೆ ನಾನು ಆಹ್ವಾನಿಸುತ್ತೇನೆ. In spite of all your tight schedule and work, you are dedicated to come and attend the service. ನಿಮ್ಮೆಲ್ಲ ಕೆಲಸ ಕಾರ್ಯದ ಮಧ್ಯದಲ್ಲೂ ಸಹ ಇವತ್ತು ಸೇವೆಗೆ ಒಂದು ಆರಾಧನೆಗೆ ನೀವೆಲ್ಲರೂ ಭಾಗಿಗಳಾಗಿದ್ದಕ್ಕಾಗಿ That also in the early hours of the day, getting ready to come to the church means it is a big challenge. ಅದು ಮುಂಜಾನೆಯಲ್ಲಿ ಸಭೆಗೆ ಸಿದ್ಧರಾಗಿ ಬರುವುದು ಒಂದು ದೊಡ್ಡ ಸವಾಲಾಗಿದೆ. Isn't it true? ಅದು ಸತ್ಯ ಅಲ್ಲವೇ? Amulya says yes. ಎಷ್ಟು ಜನ ಹೌದು ಎಂಬುದಾಗಿ ಹೇಳ್ತೀರಾ? How many of you finding easy to come early in the morning? ಬೆಳಗ್ಗೆನೆ ಬೇಗನೆ ಬರುವುದಕ್ಕೆ ಎಷ್ಟು ಜನರು ಸುಲಭ ಎಂಬುದಾಗಿ ಭಾವಿಸ್ತೀರಾ? Oh, praise the Lord. I am surprised. All of you are present 6 o'clock in the morning, right? 6 o'clock you are ready. ಇಲ್ಲ ಬರ್ತಾ ಇಲ್ಲವಲ್ಲ ಪ್ರತಿದಿನ. ನಾನು ಅದನ್ನೇ ಕೇಳ್ತಾ ಇದ್ದೀನಿ. ಬೆಳಗ್ಗೆ ಎದ್ದೇಳುವುದು 6 ಗಂಟೆಗೆ ಬರುವುದು ಎಷ್ಟು ಜನರಿಗೆ ಸುಲಭ ಅಂತ ಕೇಳ್ತಾ ಇದ್ದೀನಿ. ನೀವೆಲ್ಲ ಕೈ ಎತ್ತಿದ್ದೀರ. ಕೈ ಎತ್ತೋರು ಯಾರು ಬರ್ತಾ ಇಲ್ಲ. Is it easy for you to rise up early in the morning to come for 6 o'clock devotion? ಬೆಳಗ್ಗೆನೆ ಎದ್ದು ಒಂದು 6 ಗಂಟೆಯ ಧ್ಯಾನಕ್ಕಾಗಿ ಬರುವುದು ಅದು ಸುಲಭವಾಗಿದೆಯಾ? Is it easy for you? ನಿಮಗೆ ಅದು ಸುಲಭವಾಗಿದೆಯಾ? Speak the truth. ಸತ್ಯವನ್ನ It ಮಾತಾಡಿ. is not easy. ಅದು ಸುಲಭವಲ್ಲ. We have to speak the truth. ನಾವು ಸತ್ಯವನ್ನ ಮಾತಾಡುವವರಾಗಿರಬೇಕು. Why I am using Anusha this morning is, ಯಾಕೆ ಇವತ್ತು ಅನುಷಾನ ಈ ಒಂದು ಬೆಳಗಿನ ಸಮಯದಲ್ಲಿ ಉಪಯೋಗಿಸಿಕೊಳ್ಳುತ್ತಿದ್ದಾರೆ? why I did not use brother Gajendra or brother Chandru? ಯಾಕೆ ಬ್ರದರ್ ಗಜೇಂದ್ರ ಅಥವಾ ಬ್ರದರ್ ಚಂದ್ರವನ್ನ ಇಲ್ಲ ಅಂದ್ರೆ, Because they are all going to preach today. ಯಾಕೆಂದ್ರೆ ಇವತ್ತು ಅವರೆಲ್ಲರೂ ಸಹ ಬೋಧಿಸುವವರಾಗಿದ್ದಾರೆ. They are filled with their own message. They are filled inside. ಅವರೆಲ್ಲರೂ ಸಹ ತಮ್ಮ ಸ್ವಂತ ಒಂದು ಸಂದೇಶದಲ್ಲಿ ಅವರು ಸಿದ್ಧರಾಗಿದ್ದಾರೆ. So I don't want to disturb their minds. When they come to translate for me, they will forget their message. ಆದ್ದರಿಂದ ಅವರ ಮನಸ್ಸನ್ನ ಗಲಿಬಿಲಿ ಪಡಿಸುವುದಕ್ಕೆ ನಾನು ಇಷ್ಟ ಇಲ್ಲ. ಅವರು ಇಲ್ಲಿ ಬಂದು ಭಾಷಾಂತರ ಪಡಿಸುವಾಗ ಅವರಿಗೂ ಸಹ ತೊಂದರೆ ಉಂಟಾಗುತ್ತೆ. So I just want to give you a small outline what happened on the day of Jesus Christ before he went to the cross. ಒಂದು ಚಿಕ್ಕದಾಗಿ ಯೇಸು ಕ್ರಿಸ್ತನು ಶಿಲುಬೆಗೆ ಏರುವುದಕ್ಕಿಂತ ಮುಂಚೆ ಏನಾಯಿತು ಎಂಬುದಾಗಿ ನಾನು ತಿಳಿಸುತ್ತೇನೆ. One day ahead of time. ಒಂದು ದಿನದ ಮುಂಚೆ. That was the preparation day. ಅದು ಒಂದು ಸಿದ್ಧತೆಯ ದಿನವಾಗಿದೆ. It was called the Maundy Thursday. ಅದನ್ನ ಮಾಂಡೇ ಗುರುವಾರ ಎಂಬುದಾಗಿ ಕರೆಯುತ್ತಾರೆ. Thursday. ಥರ್ಸ್ಡೇ ಎಂಬುದಾಗಿ ಕರೆಯುತ್ತಾರೆ. What happened on the Thursday? ಆ ಒಂದು ಗುರುವಾರದಂದು ಏನಾಯಿತು? Last week you remember we were talking about what? ಕಳೆದ ವಾರ ನಾವು ಯಾವ ವಿಷಯವಾಗಿ ಮಾತಾಡಿದೆವು? On Sunday. ಕಳೆದ ಭಾನುವಾರ. It was a Palm Sunday. ಅದು ಗರಿಗಳ ಒಂದು ಭಾನುವಾರವಾಗಿದೆ. That was the time Jesus was entering into the city of Jerusalem. ಆ ಒಂದು ದಿನದಲ್ಲಿ ಯೇಸು ಕ್ರಿಸ್ತನು ಯೆರೂಸಲೇಮನ್ನ ಪ್ರವೇಶಿಸಿದರು. And Jesus was riding on which animal? ಯೇಸು ಕ್ರಿಸ್ತನು ಯಾವ ಪ್ರಾಣಿಯ ಮೇಲೆ ಆತನು ಬಂದರು? Donkey. So we know that. ಅದು ನಮಗೆ ಗೊತ್ತಿದೆ. It was a big celebration, triumphal entry of Jesus Christ as a king. ಅದು ಒಂದು ದೊಡ್ಡ ಸಂಭ್ರಮವಾಗಿದೆ. ಯೇಸು ಕ್ರಿಸ್ತನು ರಾಜನಾಗಿ ಆ ಒಂದು ನಗರವನ್ನು ಪ್ರವೇಶಿಸಿದರು. Everybody was, wishing Jesus Hosanna. ಎಲ್ಲರೂ ಯೇಸುವನ್ನು ನೋಡಿ ಹೊಸಾನ ಎಂಬುದಾಗಿ ಹಾಡಿದರು. And then consequent days, whatever happened was, ಬರುವಂತ ದಿನದ ನಂತರದಲ್ಲಿ ಆದಂತ ಕಾರ್ಯಗಳೇನೆಂದರೆ, he was facing lot of tests and troubles from the Pharisees, Sadducees and the scribes. ಆತನು ಫರಿಸಾಯರಿಂದ, ಶಾಸ್ತ್ರಿಗಳಿಂದ, ಸದ್ದುಕಾಯರಿಂದ ಅನೇಕ ತೊಂದರೆಗಳನ್ನ, ಕಷ್ಟಗಳನ್ನ ಆತನು ಎದುರಿಸಿದರು. That period of Sunday to Thursday, ಆ ಒಂದು ಭಾನುವಾರದಿಂದ ಗುರುವಾರದಾಗಿರುವಂತ ಒಂದು ಸಮಯದಲ್ಲಿ every day he was facing enemies, testing and temptations and oppositions. ಪ್ರತಿದಿನವೂ ಸಹ ಆತನು ವೈರಿಗಳನ್ನ, ಶೋಧನೆಗಳನ್ನ, ಪರೀಕ್ಷೆಗಳನ್ನ, ವಿರೋಧಗಳನ್ನ ಆತನು ಎದುರಿಸಿದರು. Everybody is trying to hit Jesus and try to test him. ಎಲ್ಲರೂ ಸಹ ಯೇಸುವನ್ನು ಹೊಡೆಯುವುದಕ್ಕೆ, ಯೇಸುವನ್ನು ಪರೀಕ್ಷಿಸುವುದಕ್ಕೆ ಎಲ್ಲರೂ ಪ್ರಯತ್ನ ಮಾಡಿದರು. Still they did not find
any mistake in Jesus. ಆದರೂ ಸಹ ಆತನಲ್ಲಿ ಯೇಸುವಿನಲ್ಲಿ ಒಂದು ತಪ್ಪನ್ನು ಸಹ ಅವರು ಕಂಡುಹಿಡಿಯಲಿಲ್ಲ. Jesus was responding to them very beautifully, wisely. ಆತನು ಸುಂದರವಾಗಿ ಬುದ್ಧಿವಂತಿಕೆಯಿಂದ ಅವರಿಗೆ ಪ್ರತಿಕ್ರಿಯಿಸಿದರು. Thursday, ಗುರುವಾರದಂದು it was in the getting evening, ಆ ಒಂದು ಸಂಜೆಯ ಸಮಯದಲ್ಲಿ, that means yesterday. ಅಂದರೆ ನಿನ್ನೆ, What Jesus did? ಯೇಸು ಸ್ವಾಮಿ ಏನು ಮಾಡಿದರು? Jesus went into a small village called Bethany. ಯೇಸು ಕ್ರಿಸ್ತನು ಒಂದು ಚಿಕ್ಕ ಹಳ್ಳಿಯಾದ ಬೆತನಿ ಎಂಬ ಹಳ್ಳಿಗೆ ಆತನು ಹೋದರು. That was the day of preparation for his death. ಆತನ ಮರಣಕ್ಕೆ ಸಿದ್ಧತೆ ಮಾಡಿದಂತ ಒಂದು ದಿನ ಅದಾಗಿದೆ. One lady was inviting Jesus inside the house. ಒಂದು ಸ್ತ್ರೀ ಯೇಸು ಕ್ರಿಸ್ತನನ್ನು ತನ್ನ ಮನೆಗೆ ಆತನು ಆಹ್ವಾನಿಸಿದಳು. What did he do? ಆಕೆ ಏನು ಮಾಡಿದಳು? She broke a very costly perfume to anoint Jesus. ಆಕೆ ತುಂಬಾ ಬೆಲೆಯುಳ್ಳ ತೈಲವನ್ನ ಉಪಯೋಗಿಸಿ ಯೇಸುವನ್ನು ಆಕೆ ಆಶೀರ್ವದಿಸಿದಳು. Jesus said, ಯೇಸು ಸ್ವಾಮಿ ಹೇಳಿದರು, wow, she has glorified me. ವಾವ್, ಆಕೆ ನನ್ನನ್ನು ಮಹಿಮೆ ಪಡಿಸಿದ್ದಾಳೆ. But Judas Iscariot said, what a waste. ಆದರೆ ಇಸ್ಕರಿಯೋತನಾದ ಯೂದನು ಅದೆಷ್ಟು ವೇಸ್ಟ್ ಎಂಬುದಾಗಿ ಹೇಳಿದನು. ಎಷ್ಟು ವ್ಯರ್ಥ ಮಾಡಿದಾಳೆ. You should have sold that money and give it to me. I could have given to the many poor people. ನೀನು ಅದನ್ನ ಮಾರಿ ಅದರ ಹಣವನ್ನು ನೀನು ನನಗೆ ಕೊಡಬಹುದಾಗಿತ್ತಲ್ಲ, ಅದನ್ನು ನಾನು ಬಡವರಿಗೆ ಕೊಡುತ್ತಿದ್ದೆ. But he was a liar and he was a thief. ಆದರೆ ಅವನು ಸುಳ್ಳುಗಾರನು ಕಳ್ಳನು ಆಗಿದ್ದನು. But Jesus said, ಯೇಸು ಸ್ವಾಮಿ ಹೇಳಿದರು, poor people are always among you. You can help them all through the year. ಬಡವರು ನಿಮ್ಮ ಸಂಗಡ ಯಾವಾಗಲೂ ಸಹ ಇದ್ದಾರೆ, ವರ್ಷವೆಲ್ಲ ನೀವು ಅವರಿಗೆ ಸಹಾಯ ಮಾಡಬಹುದು. But Mary has done something beautiful. ಆದರೆ ಮರಿಯಲು ಒಂದು ಸುಂದರವಾದ ಕಾರ್ಯವನ್ನು ಆಕೆ ಮಾಡಿದ್ದಾಳೆ. She has prepared me for my funeral. ಆಕೆ ನನ್ನ ಮರಣಕ್ಕೆ ನನ್ನನ್ನು ಸಿದ್ಧತೆ ಮಾಡಿದ್ದಾಳೆ. Hallelujah. ಹಲ್ಲೆಲೂಯಾ. She has done a wonderful thing. ಆಕೆ ಒಂದು ಒಳ್ಳೆ ಕಾರ್ಯವನ್ನು ಆಕೆ ಮಾಡಿದ್ದಾಳೆ. She has worshipped me. ಆಕೆ ನನ್ನನ್ನು ಆರಾಧಿಸಿದ್ದಾಳೆ. Second thing, followed by that, what happened? ಅದರ ನಂತರ ಏನಾಯಿತು? Judas Iscariot got angry. ಇಸ್ಕರಿಯೋತ ಯೂದನು ಕೋಪಗೊಂಡನು. He went to the enemies of Jesus and he spoke about the trade. How much you will give me if I betray Jesus? ಆಕೆ ಯೇಸು ಸ್ವಾಮಿಯ ವೈರಿಗಳ ಬಳಿಗೆ ಹೋಗಿ, ನಾನು ಯೇಸು ಸ್ವಾಮಿಯನ್ನು ತಿರಸ್ಕರಿಸಿದರೆ ನೀವು ನನಗೆ ಎಷ್ಟು ಹಣ ಕೊಡುತ್ತೀರಾ ಎಂಬುದಾಗಿ ಕೇಳಿದನು. I don't want to give you verses because I have less time so that you will have more time. ನಾನು ವಾಕ್ಯಗಳನ್ನು ಹೇಳುವುದಿಲ್ಲ, ಸಮಯ ನನಗೆ ಕಡಿಮೆ ಇದೆ, ಅವಾಗ ನಿಮಗೆ ಸಮಯ ಹೆಚ್ಚಾಗಿ ದೊರಕುತ್ತದೆ. After Judas Iscariot came back, ಇಸ್ಕರಿಯೋತನು ತಿರುಗಿ ಬಂದ ನಂತರ Jesus sent all the 12 disciples, go and prepare a place for me to have Lord's table, Lord's supper. ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೋಗಿ ಕರ್ತನ ಭೋಜನಕ್ಕೆ ಒಂದು ಸ್ಥಳವನ್ನ ಸಿದ್ಧ ಮಾಡಿರಿ ಎಂಬುದಾಗಿ ಹೇಳಿದರು. That is the day of Pascha. ಅದು ಪಸ್ಕ ದಿನವಾಗಿದೆ. So everybody was celebrating Pascha in their homes. ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ಪಸ್ಕ ಹಬ್ಬವನ್ನು ಅವರು ಆಚರಿಸುತ್ತಿದ್ದರು. It was observed every house in the Israel. ಇಸ್ರಾಯೇಲ್ ಮನೆ ಎಲ್ಲಾ ಕಡೆಯಲ್ಲಿ ಆ ಪಸ್ಕ ಹಬ್ಬವನ್ನು ಆಚರಿಸುತ್ತಿದ್ದರು. But Jesus chose his 12 disciples to be together with them to have Lord's communion. ಆದರೆ ಯೇಸು ಕ್ರಿಸ್ತನು ತನ್ನ ಶಿಷ್ಯರನ್ನು ತನ್ನೊಟ್ಟಿಗೆ ಆತನು ಆರಿಸಿಕೊಂಡು ಕರ್ತನ ಭೋಜನವನ್ನು ಆತನು ಮಾಡಿದರು. When they were having the Passover, ಅವರು ಒಂದು ಪಸ್ಕ ಹಬ್ಬವನ್ನು ಮಾಡುವಾಗ Thursday evening. ಅದು ಗುರುವಾರ ಸಂಜೆಯಾಗಿತ್ತು. Hallelujah. ಹಲ್ಲೆಲೂಯಾ. For us it is yesterday. ನಮಗೆ ಅದು ನಿನ್ನೆ. But for the Israelites, ಆದರೆ ಇಸ್ರಾಯೇಲರಿಗೆ that is the part of the Friday itself. ಅದು ಶುಕ್ರವಾರದ ಒಂದು ಹಾದಿಯೇ ಆಗಿದೆ. So there Jesus informed 3 things. ಅಲ್ಲಿ ಯೇಸು ಸ್ವಾಮಿ 3 ವಿಷಯಗಳನ್ನು ಆತನು ತಿಳಿಸುತ್ತಾರೆ. That Jesus is going to be betrayed by one of you. ಯೇಸು ಕ್ರಿಸ್ತನು ನಿಮ್ಮಲ್ಲಿ ಒಬ್ಬರಿಂದ ಆತನು ತಿರಸ್ಕಾರ ಹೊಂದುತ್ತಾರೆ. Number 2, ಎರಡನೆಯದು, you all will run away from me. ನೀವೆಲ್ಲರೂ ಸಹ ನನ್ನನ್ನು ಬಿಟ್ಟು ಓಡಿ ಹೋಗುತ್ತೀರಾ. And thirdly, ಮೂರನೆಯದಾಗಿ, ಪೇತ್ರನೇ, you are so good friend of mine, but you are going to deny me. ನೀ ನನ್ನ ತುಂಬಾ ಒಳ್ಳೆ ಸ್ನೇಹಿತನಾಗಿದ್ದೀಯಾ, ಆದರೆ ನೀ ನನ್ನನ್ನು ತಿರಸ್ಕರಿಸುತ್ತೀಯಾ. No, Lord, you are wrong about me. You don't know anything about me. I am not like that. ಇಲ್ಲ, ನಿಮಗೆ ನನ್ನ ಬಗ್ಗೆ ಗೊತ್ತಿಲ್ಲ, ನಾನು ಆ ರೀತಿಯಾಗಿಲ್ಲ. But Jesus said, ಆದರೆ ಯೇಸು ಸ್ವಾಮಿ ಹೇಳಿದರು, you will deny me not only one time, you will deny 3 times. ಒಂದು ಸಾರಿ ಅಷ್ಟೇ ಅಲ್ಲ, ಆದರೆ 3 ಸಲ ನೀನು ನನ್ನನ್ನು ತಿರಸ್ಕರಿಸುತ್ತೀಯಾ. After that, ಅದಾದ ನಂತರ Jesus took his team to Gethsemane. ಯೇಸು ತನ್ನ ಶಿಷ್ಯರನ್ನ ಗೆತ್ಸೆಮನೆ ತೋಟಕ್ಕೆ ಕರ್ಕೊಂಡು ಹೋಗುತ್ತಾರೆ. But one person was missing. ಆದರೆ ಒಂದು ವ್ಯಕ್ತಿ ಅಲ್ಲಿ ಕಾಣುತ್ತಿರಲಿಲ್ಲ. Who was missing? ಯಾರು ಅಲ್ಲಿ ಕಾಣಲಿಲ್ಲ?
Judas Iscariot went to get the ಇಸ್ಕರಿಯೋತ money from his enemies. ಇಸ್ಕರಿಯೋತ ಯೂದನು ತನ್ನ ವೈರಿಗಳಿಂದ ಹಣವನ್ನು ತೆಗೆದುಕೊಳ್ಳುವುದಕ್ಕೆ ಹೋದನು. And then when they reached Gethsemane, they were already tired. ಅವರು ಅವನು ಗೆತ್ಸೆಮನೆ ತೋಟಕ್ಕೆ ತಲುಪಿದಾಗ ಅವರೆಲ್ಲರೂ ಸಹ ಸುಸ್ತಾಗಿದ್ದರು. Everybody was feeling very sleepy. ಎಲ್ಲರೂ ಸಹ ನಿದ್ರೆಯಲ್ಲಿದ್ದರು. But Jesus was filled with depression and sadness, and he was crying in prayer. ಆದರೆ ಯೇಸು ಕ್ರಿಸ್ತನು ದುಃಖದಲ್ಲಿ ಕುಗ್ಗಿ ಹೋದವರಾಗಿ ಆತನು ಪ್ರಾರ್ಥನೆಯಲ್ಲಿ ಕಣ್ಣೀರಿಡುತ್ತಿದ್ದರು. He told them, pray with me. ಆತನು ಅವರಿಗೆ ನನ್ನೊಟ್ಟಿಗೆ ನೀವು ಪ್ರಾರ್ಥಿಸಿರಿ. But when he came back, he saw them all sleeping. ಆದರೆ ಆತನು ತಿರುಗಿ ಬಂದು ನೋಡಿದಾಗ ಅವರೆಲ್ಲರೂ ಸಹ ನಿದ್ರೆ ಮಾಡುತ್ತಿದ್ದರು. Finally, ಕೊನೆಯದಾಗಿ Judas Iscariot came ಇಸ್ಕರಿಯೋತ ಯೂದನು ಬಂದನು with the team of all the enemies of Jesus, ಯೇಸು ಕ್ರಿಸ್ತನ ಎಲ್ಲಾ ವೈರಿಗಳೊಟ್ಟಿಗೆ ಆತನು ಬಂದನು. and they arrested Jesus. ಅಲ್ಲಿ ಯೇಸು ಸ್ವಾಮಿಯನ್ನು ಅವರು ಹಿಡಿದರು. Judas Iscariot kissed him, ಇಸ್ಕರಿಯೋತ ಯೂದನು ಆತನನ್ನ ಮುದ್ದಿಟ್ಟನು. but Jesus was betrayed by his own man. ಯೇಸು ಕ್ರಿಸ್ತನು ತನ್ನ ಸ್ವಂತ ವ್ಯಕ್ತಿಯಿಂದ ಆತನು ತಿರಸ್ಕಾರ ಹೊಂದಿದನು. They arrested Jesus. ಯೇಸು ಸ್ವಾಮಿನಲ್ಲಿ ಹಿಡಿದುಕೊಂಡರು. The ear of Malchus was cut by sword of the Peter. ಮಲ್ಕುಸ್ನ ಕಿವಿಯನ್ನು ಪೇತ್ರನು ಕತ್ತರಿಸಿದನು. Jesus did a miracle. ಅಲ್ಲಿಯೂ ಸಹ ಯೇಸು ಕ್ರಿಸ್ತನ ಅದ್ಭುತವನ್ನ ಮಾಡಿದರು. He took the piece of that ear and touched him, get healed. ಆತನು ಆ ಕಿವಿಯನ್ನು ತೆಗೆದು ಆ ವ್ಯಕ್ತಿಗೆ ಮುಟ್ಟಿದಾಗ ಅವನು ಅಲ್ಲಿ ಸೌಖ್ಯ ಹೊಂದಿದನು. That is also a sign that he is the Messiah. ಅದು ಸಹ ಒಂದು ಗುರುತಾಗಿದೆ ಆತನೇ ಮೆಸ್ಸಿಯನ್ ಎಂಬುದಾಗಿ. But those enemies are blind. They were not believers. So still they arrested Jesus. ಅಲ್ಲಿದ್ದಂತ ವೈರಿಗಳು ಕುರುಡರಾಗಿದ್ದರು, ಅವರು ಅವಿಶ್ವಾಸಿಗಳಾಗಿದ್ದರು. ಅಲ್ಲಿ ಯೇಸು ಸ್ವಾಮಿಯನ್ನು ಅವರು ಹಿಡಿದರು. Took Jesus in the midnight ಮಧ್ಯರಾತ್ರಿಯಲ್ಲಿ ಯೇಸುವನ್ನು ಕರೆದುಕೊಂಡು ಹೋದರು. to the place of the Anna and Caiaphas. ಅನ್ನ ಮತ್ತು ಕಾಯಫನ ಸ್ಥಳಕ್ಕೆ ಅವರು ಕರೆದುಕೊಂಡು ಹೋದರು. And he was tried. He was going through the trials, enquiries, unrighteous enquiries. ಅಲ್ಲಿ ಅನೀತಿಯಾದ ಅನೇಕ ಪ್ರಶ್ನೆಗಳನ್ನ ಅನೇಕ ತೊಂದರೆಗಳನ್ನು ಆತನ ಎದುರಿಸಿದರು. While Jesus was taken into the palace of Caiaphas, ಅಲ್ಲಿ ಕಾಯಫನ ಒಂದು ಸ್ಥಳಕ್ಕೆ ಅರಮನೆಗೆ ಕರೆದುಕೊಂಡು ಹೋದಾಗ ಯೇಸು ಸ್ವಾಮಿಯನ್ನ all his wonderful close friends of Jesus all ran away. ಯೇಸು ಸ್ವಾಮಿಯ ಎಲ್ಲಾ ಸ್ನೇಹಿತರು ಸಹ ಆತನನ್ನು ಬಿಟ್ಟು ಓಡಿ ಹೋದರು. Jesus was all alone. ಯೇಸು ಕ್ರಿಸ್ತನ ಒಂಟಿಯಾಗಿದ್ದರು. Nobody was there to encourage Jesus. ಆತನನ್ನ ಪ್ರೋತ್ಸಾಹ ಪಡಿಸುವುದಕ್ಕೆ ಯಾರೂ ಸಹ ಇರಲಿಲ್ಲ. Lord Jesus, don't worry, I am with you. I am here with you, Lord. ಕರ್ತನೇ, ನಾನು ನಿನ್ನೊಟ್ಟಿಗಿದ್ದೇನೆ, ನಾನು ಇಲ್ಲಿದ್ದೇನೆ. Nobody was there. ಹೇಳಲಿಕ್ಕೆ ಯಾರೂ ಸಹ ಇರಲಿಲ್ಲ. Jesus was all alone. ಆತನು ಯೇಸು ಕ್ರಿಸ್ತನ ಒಬ್ಬಂಟಿಯಾಗಿದ್ದರು. They are hitting. ಆತನನ್ನ ಹೊಡೆದರು. They are spitting. ಆತನ ಮೇಲೆ ಉಗಿದರು. They were cursing. ಆತನನ್ನ ಶಪಿಸಿದರು. They tied his eyes and hit on his head. ಆತನ ಕಣ್ಣನ್ನ ಮುಚ್ಚಿ ಆತನ ತಲೆಗೆ ಹೊಡೆದರು. They punched on his face. ಆತನ ಮುಖಕ್ಕೆ ಗುದ್ದಿದರು. All these have done even before he was proved as guilty. ಆತನು ತಪ್ಪಿತಸ್ಥನು ಎಂಬುದಾಗಿ ತೀರ್ಮಾನ ಮಾಡುವುದಕ್ಕಿಂತ ಮುಂಚೆ ಎಲ್ಲ ಕಾರ್ಯವನ್ನು ಅವರು ಮಾಡಿದರು. According to the law of the Moses, they should not hit anybody without being proven. ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರ ಒಬ್ಬನು ತಪ್ಪಿತಸ್ಥನು ಎಂಬುದಾಗಿ ಸಾಬೀತಾಗುವವರೆಗೂ ಯಾರನ್ನು ಸಹ ಹೊಡೆಯಬಾರದು. But they done all these things. ಆದರೆ ಅವರೆಲ್ಲರೂ ಅದೆಲ್ಲವನ್ನ ಇವರು ಮಾಡಿದರು. Finally, ಕೊನೆಯದಾಗಿ they could not prove that he is guilty of any sin. ಯಾವುದೇ ಪಾಪದಲ್ಲಿ ಆತನು ತಪ್ಪಿತಸ್ಥನು ಎಂಬುದಾಗಿ ಅವರು ಸಾಬೀತುಪಡಿಸಲಾಗದೆ, They don't have any room according to the scripture. He cannot be condemned. ಆ ಒಂದು ವಾಕ್ಯದ ಪ್ರಕಾರ ಯಾವುದೇ ಒಂದು ದೂಷಣೆಯನ್ನು ಆತನ ಮೇಲೆ ಹೊರಿಸಲಾಗದೆ, So what did they do? ಅವರು ಏನು ಮಾಡಿದರು? According to the righteous law of the Lord, we cannot kill him. ನೀ ಕರ್ತನ ನೀತಿಯುಳ್ಳ ನ್ಯಾಯದಿಂದ ನಾವು ಅವನನ್ನು ಕೊಲ್ಲುವುದಕ್ಕಾಗುವುದಿಲ್ಲ. So what shall we do? ಈಗ ನಾವು ಏನು ಮಾಡಬೇಕು? We will fabricate some false witnesses. ನಾವು ತಪ್ಪು ಸಾಕ್ಷಿಗಳನ್ನು ಹುಟ್ಟು ಹಾಕೋಣ. We will create wrong proofs. ತಪ್ಪು ಸಾಕ್ಷಿಗಳನ್ನ ನಾವು ತೆಗೆದುಕೊಂಡು ಬರೋಣ. And we will hand him over to the Gentiles. ನಾವು ಆತನನ್ನ ಅನ್ಯರಿಗೆ ಒಪ್ಪಿಸಿಕೊಡೋಣ. So they were carrying him to early in the morning, even before the sun was risen. ಸೂರ್ಯನ ಉದಯಿಸುವುದಕ್ಕಿಂತ ಮುಂಜಾನೆಯಲ್ಲಿ ಆತನನ್ನು ತೆಗೆದುಕೊಂಡು ಹೋದರು. Very early in the morning. ತುಂಬಾ ಮುಂಜಾನೆಯಲ್ಲಿ, Maybe 2 o'clock or 3 o'clock.
2 ಗಂಟೆ 3 ಗಂಟೆ ಆಗಿರಬಹುದು. Pilate was the governor of Judea. ಪಿಲಾತನು ಯುದಾಯದ ಒಂದು ಸೀಮೆಯ ಅಧಿಕಾರಿಯಾಗಿದ್ದನು. He has authority to condemn people or to kill people or to release. ಜನರನ್ನ ದಂಡಿಸುವುದಕ್ಕೆ, ಕೊಲ್ಲುವುದಕ್ಕೆ ಅಥವಾ ಬಿಡುಗಡೆ ಮಾಡುವುದಕ್ಕೆ ಅವನಿಗೆ ಒಂದು ಅಧಿಕಾರ ಕೊಡಲ್ಪಟ್ಟಿತ್ತು. These Jewish people are going with the elders and high priest and all the Pharisees and Sadducees, all the leaders of Israel, they were all going. ಯೆಹೂದ್ಯರ ಎಲ್ಲ ಹಿರಿಯರು, ಅಧಿಕಾರಿಗಳು, ಫರಿಸಾಯರು, ಸದ್ದುಕಾರರು ಅವರೆಲ್ಲರೂ ಸಹ ಹೋದರು. Peter was following far away. ಪೇತ್ರನು ಬಹು ದೂರದಿಂದ ಅವರನ್ನು ಹಿಂಬಾಲಿಸಿದನು. When all these things are happening, Peter wanted to know what will happen to Jesus. Let me see. ಈ ಕಾರ್ಯಗಳೆಲ್ಲ ನಡೆಯುವಾಗ ಪೇತ್ರನು ಯೇಸು ಸ್ವಾಮಿಗೆ ಏನಾಗುತ್ತೆ ಎಂಬುದಾಗಿ ಅವನು ನೋಡುತ್ತಾ ಇದ್ದನು. But he didn't want to come and help. ಆದರೆ ಹತ್ತಿರ ಬಂದು ಸಹಾಯ ಮಾಡಲಿಲ್ಲ. Then he denied 3 times. ಅನಂತರ ಅವನು 3 ಸಲ ಯೇಸು ಸ್ವಾಮಿಯನ್ನು ತಿರಸ್ಕರಿಸಿದನು. Herod inquired. ಹೆರೋದನು ಪ್ರಶ್ನೆ ಮಾಡಿದನು. He could not find any fault. ಅವನು ಯಾವುದೇ ತಪ್ಪನ್ನು ಕಾಣಲಿಲ್ಲ. But again, ತಿರುಗಿ the people did not want to, release Jesus. ಯೇಸು ಸ್ವಾಮಿಯನ್ನ ಬಿಡುಗಡೆಗೊಳಿಸಲಿಕ್ಕೆ ಜನರು ಸಿದ್ಧರಾಗಲಿಲ್ಲ. They shouted. ಅಲ್ಲಿ ಜನರೆಲ್ಲರೂ ಕೂಗಿದರು, No, we don't want him to go free. ಆತನು ಸ್ವತಂತ್ರನಾಗುವುದಕ್ಕೆ ನಮಗೆ ಬೇಡ. Then Pilate said, ಆಗ ಪಿಲಾತನು ಹೇಳುತ್ತಾನೆ, but I did not find any fault in him. ಆದರೆ ಆತನಲ್ಲಿ ನಾನು ಯಾವ ತಪ್ಪನ್ನು ಸಹ ಕಾಣಲಿಲ್ಲವಲ್ಲವೇ? Why don't you have your own laws? Why don't you judge him? ನಿಮ್ಮ ನ್ಯಾಯಗಳನ್ನು ಉಪಯೋಗಿಸಿ ನೀವೇ ಆತನಿಗೆ ನ್ಯಾಯ ತೀರ್ಪನ್ನ ಕೊಡಿರಿ. They said, no, we don't have law to kill him. ಇಲ್ಲ, ನಮ್ಮಲ್ಲಿ ಆತನನ್ನು ಸಾಯಿಸುವುದಕ್ಕಿರುವಂತ ಯಾವ ನೀತಿಯ ಆಜ್ಞೆಗಳು ನಮ್ಮಲ್ಲಿ ಇಲ್ಲ. That means what? ಅಂದರೆ ಏನು? Our word of God is pure. ನಮ್ಮ ದೇವರ ವಾಕ್ಯವು ಅದು ಶುದ್ಧವಾಗಿದೆ. We are also righteous. ನಾವು ಸಹ ನೀತಿವಂತರಾಗಿದ್ದೇವೆ. But we want him to die. ಆದರೆ ಆತನ ಸಾಯಬೇಕು. Our word of God is not killing him. ನಮ್ಮ ದೇವರ ವಾಕ್ಯ ಆತನನ್ನು ಸಾಯಿಸುತ್ತಾ ಇಲ್ಲ. We are also righteous. We cannot kill him. ನಾವು ಸಹ ನೀತಿವಂತರಾಗಿದ್ದೇವೆ, ನಾವು ಆತನನ್ನು ಸಾಯಿಸುವುದಿಲ್ಲ. Pilate, you are an unbeliever. You are a Gentile. You have no laws. You can kill him. ಪಿಲಾತನೇ, ನೀನು ಅವಿಶ್ವಾಸಿಯಾಗಿದ್ದೀಯ, ನೀನು ಅನ್ಯನಾಗಿದ್ದೀಯ, ನಿನಗೆ ಯಾವ ರೀತಿಯಾದ ನ್ಯಾಯಗಳು ಇಲ್ಲ, ನೀನು ಅವನನ್ನು ಸಾಯಿಸಬಹುದು. You don't have holy scriptures. ನಿಮ್ಮಲ್ಲಿ ಪವಿತ್ರ ಗ್ರಂಥಗಳು ನಿಮ್ಮಲ್ಲಿ ಇಲ್ಲ. So according to your rules and laws, you can punish him. ನಿಮ್ಮ ರೀತಿ ನೀತಿಗಳ ಪ್ರಕಾರವೇ ನೀವು ಆತನಿಗೆ ಶಿಕ್ಷೆಯನ್ನು ಕೊಡಿರಿ. Pilate was unrighteous man. ಪಿಲಾತನು ಅನೀತಿಯುಳ್ಳ ಒಬ್ಬ ವ್ಯಕ್ತಿಯಾಗಿದ್ದನು. He was not a kind man. ಆತನು ಕನಿಕರ ಉಳ್ಳಂತ ಒಬ್ಬ ವ್ಯಕ್ತಿ ಆಗಿರಲಿಲ್ಲ. He does not know what is truth. ಯಾವುದು ಸತ್ಯ ಎಂಬುದಾಗಿ ಆತನಿಗೆ ಗೊತ್ತಿರಲಿಲ್ಲ. Even though after inquiring Jesus is not guilty, ಯೇಸುವನ್ನು ಪ್ರಶ್ನೆ ಮಾಡಿಸಿ ಆತನ ತಪ್ಪಿತಸ್ಥನಲ್ಲ ಎಂಬುದಾಗಿ ತಿಳಿದರೂ ಸಹ still he sent him to be flogged. ಆತನನ್ನು ಹೊಡೆಯುವುದಕ್ಕೆ ಅವನು ಕಳುಹಿಸಿದನು. They hit him mercilessly, brutally 39 times. ಕರುಣೆ ಇಲ್ಲದೆ ಘೋರವಾಗಿ ಆತನನ್ನು 39 ಬಾರಿ ಅವರು ಹೊಡೆದರು. Even if they give one flog, you will make many wounds all around. ಒಂದು ಚಾಟಿಯಲ್ಲಿ ಒಂದು ಏಟನ್ನು ಹೊಡೆದರೂ ಸಹ ಅದು ದೇಹದಲ್ಲಿ ಹೆಚ್ಚು ಗಾಯಗಳನ್ನು ಉಂಟು ಮಾಡುತ್ತಿತ್ತು. It will pluck out the flesh from your body. ಶರೀರದಿಂದ ನಮ್ಮ ಮಾಂಸವನ್ನು ಅದು ತೆಗೆದುಹಾಕುತ್ತಿತ್ತು. One hit. ಒಂದು ಹೊಡೆತ. But they were surrounded like dogs, as we read in the Psalms. ನಾವು ಕೀರ್ತನೆಯಲ್ಲಿ ಓದಿದಂತೆ ಆತನ ಸುತ್ತಲೂ ನಾಯಿಗಳಂತೆ ಅವರು ಸುತ್ತುಕೊಂಡಿದ್ದರು. Everybody has a flog and everybody was hitting. ಎಲ್ಲರ ಬಳಿಯಲ್ಲಿ ಚಾಟಿ, ಎಲ್ಲರೂ ಸಹ ಹೊಡೆಯುತ್ತಿದ್ದರು. Everywhere on the body of Jesus Christ was wounded. ಯೇಸು ಕ್ರಿಸ್ತನ ಶರೀರವೆಲ್ಲ ಅದು ಗಾಯಗೊಂಡಿತ್ತು. After getting terrible beaten, ಆ ಒಂದು ಘೋರವಾದ ಹೊಡೆತವನ್ನು ಹೊಡೆಸಿಕೊಂಡ ನಂತರ then he was filled with wounds and blood. ಆತನು ಗಾಯದಿಂದಲೂ ರಕ್ತದಿಂದಲೂ ಆತನು ತುಂಬಿದ್ದನು. This all happened early in the morning. ಇದೆಲ್ಲ ಕಾರ್ಯಗಳು ಮುಂಜಾನೆಯ ಸಮಯದಲ್ಲಿ ನಡೆಯಿತು. Maybe around 6 o'clock. ಸುಮಾರು 6 ಗಂಟೆ ಸಮಯದಲ್ಲಿ. Anybody wants to have like that disciplinary action? 6 o'clock in the morning, terrible hit. ಯಾರಿಗಾದರೂ ಆ ಒಂದು 6 ಗಂಟೆ ಸಮಯದಲ್ಲಿ ಒಂದು ಘೋರವಾದ ಹೊಡೆತವನ್ನು ಹೊಡೆಸಿಕೊಳ್ಳಿಕ್ಕೆ ಯಾರಾದರೂ ಬಯಸುತ್ತಾರಾ? No, not me. ನಾನಂತೂ ಅಲ್ಲ. I cannot take it. ನನ್ನ ಕೈಲಿ ತೆಗೆದುಕೊಳ್ಳುವುದಕ್ಕಾಗುವುದಿಲ್ಲ. One small operation
we will be informed by the doctor one day ahead of time and give the anesthesia. ಒಂದು ಆಪರೇಷನ್ ನಡೆಯೋದಕ್ಕಿಂತ ಮುಂಚೆ ಒಂದು ದಿನ ಮುಂಚೆ ಡಾಕ್ಟರು ಅನಸ್ತೇಶಿಯಾ ಎಲ್ಲವನ್ನು ಕೊಟ್ಟು ಅವರು ಸಿದ್ಧ ಮಾಡುತ್ತಾರೆ. அப்படிதானே பிரதர்? அவர் எங்கே இருக்கிறார்? அனஸ்தீசியா கொடுக்காம கத்தி வச்சு நோண்டு வரா டாக்டரு? இல்லை அனஸ்தீசியா கொடுக்காம செய்வாங்களான்னு கேட்குறேன். அனஸ்தீசியா கொடுத்து தான் செய்வாங்க. ಅನಸ್ತೇಶಿಯಾ ಕೊಟ್ಟೆ ಅವರು ಮಾಡುತ್ತಾರೆ. அதுவும் எப்பா? ಅದು ಯಾವಾಗ? நீங்க ரெடியா போகும்போது இல்லையா? ನೀವು ಸಿದ್ಧರಾಗಿ ಹೋದಾಗ ಮಾತ್ರವೇ. All through the night from Gethsemane till morning he did not, nobody gave him anything. ಆದರೆ ರಾತ್ರಿ ಎಲ್ಲ ಗೆತ್ಸೆಮನೆಯಿಂದ ಹಿಡಿದು ಮುಂಜಾನೆಯ ಸಮಯವರೆಗೂ ಯಾರು ಸಹ ಆತನಿಗೆ ಏನನ್ನು ಸಹ ಕೊಡಲಿಲ್ಲ. But he was brutally treated. ಆದರೆ ಘೋರವಾಗಿ ಆತನನ್ನು ಹೊಡೆದರು. Early in the morning he had terrible beatings. ಮುಂಜಾನೆಯ ಸಮಯದಲ್ಲಿ ಘೋರವಾದ ಒಂದು ಗಾಯಗಳನ್ನ ಹೊಡೆತಗಳನ್ನು ಆತ ನೋಡಿಸಿಕೊಂಡರು. Okay, from there Gabbatha, that is the place called Gabbatha. ಆ ಒಂದು ಸ್ಥಳ ಗಬ್ಬಥ ಎಂಬ ಸ್ಥಳವಾಗಿದೆ. From Gabbatha he was sitting, Pilate was sitting. ಆ ಒಂದು ಗಬ್ಬಥ ಸ್ಥಳದಲ್ಲಿ ಪಿಲಾತನು ಕೂತುಕೊಂಡಿದ್ದನು. And the elders of Israelites are standing. ಇಸ್ರಾಯೇಲ್ ಹಿರಿಯರು ಅಲ್ಲೆಲ್ಲ ನಿಂತುಕೊಂಡಿದ್ದರು. Look at this man, are you happy now? ಈ ಮನುಷ್ಯನ ನೋಡಿರಿ, ಇವಾಗ ನಿಮಗೆ ಸಂತೋಷವಾಯಿತಾ? They said, ಆ ರೀತಿಯಾಗಿ ಅವರು ಹೇಳಿದರು. no, he is standing. ಇಲ್ಲ, ಆತ ನಿಂತುಕೊಂಡಿದ್ದಾನೆ. He is standing straight away like this. ಆತನು ನೇರವಾಗಿ ಹಾಗೆ ನಿಂತುಕೊಂಡಿದ್ದಾನೆ. We want him to die on the cross. ಆತನು ಶಿಲುಬೆ ಮೇಲೆ ಸಾಯಬೇಕು. We don't want him, crucify him. ನಮಗೆ ಆತನು ಬೇಡ, ಆತನನ್ನ ಶಿಲುಬೆಗೆ ಇಳಿಸಿರಿ. From Gabbatha to Golgotha. ಗಬ್ಬಥ ಎಂಬ ಸ್ಥಳದಿಂದ ಗೊಲ್ಗೊಥಕ್ಕೆ. He said, okay. ಆತನು ಸರಿ ಎಂಬುದಾಗಿ ಹೇಳಿದನು. If I want to release him, what will you do? ನಾನು ಈತನನ್ನ ಬಿಡುಗಡೆ ಮಾಡಿದರೆ ನೀವೇನು ಮಾಡುತ್ತೀರಾ? Once in a year one prisoner will be released. ವರ್ಷಕ್ಕೆ ಒಂದು ಬಾರಿ ಒಬ್ಬ ಕೈದಿಯನ್ನ ನಾವು ಬಿಡುಗಡೆಗೊಳಿಸುತ್ತೇವೆ. This is the festival of Pascha. ಇದು ಪಸ್ಕ ಹಬ್ಬದ ಸಮಯವಾಗಿದೆ. So I have a right to release one person. ಒಬ್ಬ ವ್ಯಕ್ತಿಯನ್ನ ಬಿಡುಗಡೆ ಮಾಡುವುದಕ್ಕೆ ನನಗೆ ಅಧಿಕಾರವಿದೆ. They said, ಅವರು ಹೇಳಿದರು, we don't want Jesus, ನಮಗೆ ಯೇಸು ಬೇಡ, but we want Barabbas. ನಮಗೆ ಬರಬ್ಬನು ಬೇಕು. Barabbas. ಬಾರಬ್ಬನು. Bar means son. ಬಾರ್ ಅಂದರೆ ಮಗನು. Abbas means father. ಅಬ್ಬಾಸ್ ಅಂದರೆ ತಂದೆ. We want Barabbas. ನಮಗೆ ಬಾರ್ ಅಬ್ಬಾಸ್ ಅನ್ನು ಬೇಕು. We don't want Jesus. ನಮಗೆ ಯೇಸು ಬೇಡ. Who is Jesus? ಯೇಸು ಯಾರು? Ben Elohim. ಆತನು ಬೆನ್ ಎಲೋಹಿಮ್. Ben means son. ಬೆನ್ ಎಂದರೆ ಮಗನು. Elohim means God. ಎಲೋಹಿಮ್ ಎಂದರೆ ದೇವರು. Who is Jesus? ಯೇಸು ಯಾರು? Ben Elohim. ಬೆನ್ ಎಲೋಹಿಮ್. Ben Elohim means ಬೆನ್ ಎಲೋಹಿಮ್ ಅಂದರೆ ಏನು? son of God. ದೇವರ ಮಗನಾಗಿದ್ದಾರೆ. They said, ಅವರು ಹೇಳಿದರು, we don't want the son of God. ನಮಗೆ ದೇವರ ಮಗನು ಬೇಡ, We want Barabbas. ನಮಗೆ ಬರಬ್ಬನು ಬೇಕು. Who is Barabbas here? ಇಲ್ಲಿ ಬರಬ್ಬನು ಯಾರಾಗಿದ್ದಾರೆ? Who is Barabbas here? ಇಲ್ಲಿ ಬರಬ್ಬನು ಯಾರಾಗಿದ್ದಾರೆ? Who is the Barabbas here? ಇಲ್ಲಿರುವಂತ ಬರಬ್ಬನು ಯಾರಾಗಿದ್ದಾರೆ? Oh, blind and devil, so blind and the deaf. ಕುರುಡರೆ ಕಿವುಡರೆ. Who is the Barabbas here? ಇಲ್ಲಿ ಬರಬ್ಬನು ಯಾರಾಗಿದ್ದಾರೆ? Who is the Barabbas here? I am the Barabbas. ನಾನೇ ಬರಬ್ಬನಾಗಿದ್ದೇನೆ. ನನ್ನ ತಂದೆಗೆ ಮಗನಾಗುವುದಕ್ಕೋಸ್ಕರ, in order to change me to be the son of father, Jesus was sent to be condemned on the cross. ನಾನು ದೇವರ ಮಗನಾಗಿ ಬದಲಾಗುವುದಕ್ಕೋಸ್ಕರ, ತಂದೆಯ ಮಗನಾಗುವುದಕ್ಕೋಸ್ಕರ, ತಂದೆಯ that is ಮಗನಾಗುವುದಕ್ಕೋಸ್ಕರ, the meaning of Barabbas. ತಂದೆಯ ಮಗನಾಗುವುದಕ್ಕೋಸ್ಕರ, to be a child of father, Jesus was sent into the cross. ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಏರಿಸಿದರು. Hallelujah. ಹಲ್ಲೆಲೂಯಾ. That all happened around 7 o'clock. ಇದೆಲ್ಲ ಕಾರ್ಯವು ಸುಮಾರು 7 ಗಂಟೆಯಲ್ಲಿ ನಡೆಯಿತು. 7 o'clock, what did he do? 7 ಗಂಟೆ ಸಮಯದಲ್ಲಿ ನೀವೇನು ಮಾಡುತ್ತೀರಾ? You were doing something in the bathroom. ನೀವು ಶೌಚಾಲಯದಲ್ಲಿ ಏನಾದ್ರೂ ಮಾಡ್ತಿರ್ತೀರಾ? What Jesus was doing? ಆದರೆ ಯೇಸು ಕ್ರಿಸ್ತನ ಏನು ಮಾಡುತ್ತಿದ್ದರು? He was traded. Barabbas they took, son of God, they pushed out
ಅವರು ಬರಬ್ಬನನ್ನ ತೆಗೆದುಕೊಂಡು ದೇವರ ಮಗನನ್ನ ಅವರು ಹೊರಗೆ ತಳ್ಳಿದರು. From 7 o'clock, Gabbatha to Golgotha, Jesus was carrying the cross, walking toward Calvary. 7 ಗಂಟೆಯಿಂದ ಆತನು ಗಬ್ಬತ್ತದಿಂದ ಗೊಲ್ಗೊತ್ತಕ್ಕೆ ಶಿಲುಬೆಯನ್ನು ಎತ್ತುಕೊಂಡು ಆತನು ನಡೆದರು. How he was walking? ಆತನು ಹೇಗೆ ನಡೆದರು? Was it easy? ಅದು ಸುಲಭವಾಗಿತ್ತಾ? Was it difficult? ಅದು ಕಷ್ಟವಾಗಿತ್ತಾ? Terrible. ತುಂಬಾ ಕಠಿಣವಾಗಿತ್ತು. Can we all stand up for a minute? ಒಂದು ನಿಮಿಷ ನಾವು ನಿಂತುಕೊಳ್ಳೋಣ. Thank you, Anisha. We'll sing a song. ಏರಿಗಿಂದ